ನಮ್ ಸರಿ ಕೊಂಡು ಸಾಯೋದಿಲ್ಲ ಅದೇ ನಮ್ಮನೆ ಅಂಗಳ ಮುಂದ್ಗಡೆ ಹೊಂಡ ಉಂಟು, ಜಾಗ್ರತೆ ಮಾಡ್ಕೋ. ಅದೇ ಸಮಸ್ಯೆ. ಅಭಯ ಏನ ಕತ್ತಿ ಅಭಯ, ಕತ್ತಿ ಅಭಯ. ಗೊತ್ತದ್ದ ಎಂತ ಗೊತ್ತದ್ದ? ಅಭಯ ಕದಿದಿದೆ ಅಪ್ಪಯ್ಯೋ. ಅದಲ್ಲ, ಕರೆದಿರೇ ಅಪ್ಪಯ್ಯ. ಕದಿದಿದೆ ಅಪ್ಪಯ್ಯೋ. ಗೊತ್ತಿದ್ದ ಅಲ್ವಾ? ಕರೆದಿರೇ ಅಪ್ಪಯ್ಯ. ಅದೇ ಅಪ್ಪಯ್ಯೋ. ಎಂತ ಅಭಯ? ಎಂತ ಮಾಡ್ತಿದ್ಯಾ? ನಾನಾ ಒಲೆ ಮೂಲೆ ಕೂತ್ಕೊಂಡಿದ್ದೆ. ಇಲ್ಲಿ ಒಲೆ ಒಲೆ ಮೂಲೆ ಇದೆ. ಮೂಲೆ ಇಲ್ಲ. ಹೌದು. ಅಲ್ಲಿ ಯಾಕೆ ಕೂತ್ಕೊಂಡೆ? ಹೊಲಸಿನ ಬೀಜ. ಹೊಲಸಿನ ಬೀಜ. ಹೌದು. ಅವ್ನು ಒಲೆ ಹಾಕ್ತಾ ಇದ್ದೆ ಅಪ್ಪಯ್ಯ. ಒಲೆಗ ಒಲೆ ಹಾಕಿದ್ದೆ. ಮೂಲ ಬೀಜ ಹಾಕಿದ್ದ. ಎಷ್ಟು ಮೂರು ಹಾಕಿದ್ಯಾ? ಮೂರು ಹಾಕಿದ್ದೆ. ಒಂದು ಬಹುಶಃ ಒಂದೊಂದು ಒಲೆ ಒಂದೊಂದು ಹಾಕಿದ್ಯಾ? ಅದಲ್ಲ, ಒಟ್ಟಿಗೆ ಹಾಕಿದೆ. ಒಂದೇ ಒಲೆ ಮೂರು ಹಾಕಿದೆ. ಒಂದೇ ಮೂರು ಹಾಕಿದ್ದೆ. ಹಾಗೆ ಮೂರು ಹಾಕಿ ಕಾಯ್ತಾ ಇದ್ದೆ ಅದು ಬೇಯಬಹುದು ಅಂತ. ಅವ್ರ ಜೊತೆಗೆ ಒಂದು ಪಟ್ಟಂ ಅಂತ, ಒಂದು ಪಟ್ಟಂ ಅಂತ ಶಬ್ದ ಬಂತು. ಹೌದಾ? ಒಂದು ಹೋದ್ರು ಹೋಗ್ಲಿ, ಇನ್ನು 7 ಗಂಟೆಲ್ಲ ಚೆನ್ನಾಗಿ ಮಾಡ್ತಾ ಅಲ್ಲೇ ಕೂತಿದ್ದೆ. ಮತ್ತೊಂದು ಪುಡ್ದುಂ ಅಂತ. ಎರಡನೇದು ಅದೇ ಶಬ್ದವಾ? ಅಲ್ಲ, ಪುಡ್ದುಂ. ಪುಡ್ದುಂ. ಅದು ಮೊದಲದ್ದು ಪಟ್ಟಂ. ಪಟ್ಟದುಂ. ಇದು ಪುಡ್ದುಂ. ಪುಡ್ದುಂ. ಹೌದು. ಅದರೆಲ್ಲ ವ್ಯತ್ಯಾಸ ಉಂಟು. ಹೌದೌದು. ಮತ್ತೊಂದು ಹಾಗೆ ಸಿಕ್ಕಿದ ಕಾಯ್ತಾ ಇದ್ದೆ. ಪುಸ್ಕ ಇತ್ತ. ಮತ್ತೊಂದು ಪುಸ್ಕ ಇತ್ತ. ಅದು ಪುಸ್ಕರ್ಲಿಕ್ಕೂ ಹೊರಗಡೆ ಏನೋ ಕಳೆದಾಗ ಆಯ್ತ. ಹೌದೌದು. ಮೂರನೇ ಬೀಜ ನಾನಲ್ಲ ಕರ್ದಿದ್ದೆ. ಅಂದ್ರೆ ನನ್ ಸ್ವಾರ ಅಂದ್ರೆ ಪುಸ್ತುಮ್ ಆಗುದೇ ನಿನ್ ದಾರ. ಅದಲ್ಲಪ್ಪಯ್ಯ, ತೆಗಿಬೇಕು ಅನ್ನೋಷ್ಟು ನೀ ಕರ್ತಿಯಲ್ಲಪ್ಪಯ್ಯ. ಹಾಗಾಗಿ ಓದ್ ಬಂದೆ. ಅವ ಎಂದಪ್ಪಯ್ಯ? ಎಂತ ಇಲ್ಲ ಮಾಡಿ, ಎಂತ ಎಷ್ಟು ಹೊತ್ತಿಗೆ ನೋಡ್ರು ಆ ಕಡೆ ಇರ್ತ ಬಿಟ್ರೆ ನಾನು ಕರ್ದಾಗ ಎಲ್ಲಾದ್ರೂ ಬರ್ತೀಯ ಮಾರಾಯ ನೀನು. ಎಂತ ಇದ್ದಪ್ಪಯ್ಯ? ಈಗ ನೋಡು, ನನಗೆ ಹೊರಗಡೆ ತಿರುಗಾಟ, ಕಾರ್ಯಕ್ರಮಕ್ಕೆ ನಾನು ಹೋದ ಈ ಎಂತದ ಎಂತ ಹೊಲ್ಸದ ಅಪ್ಪಯ್ಯ, ನಂಗೆ ತೀರ್ಥ ಆಯ್ತಪ್ಪಯ್ಯ. ನಿನಗೆ ತೀರ್ಥ. ತೀರ್ಥವ? ತೀರ್ಥ ತೀರ್ಥ. ಶೀತ. ಹೌದಪ್ಪಯ್ಯ. ಕಮ್ಮಿ ಆಗಿದೆ. ಕಮ್ಮಿ ಆಗುದೇ ಇಲ್ಲಪ್ಪಯ್ಯ. ನಾನು ಎಷ್ಟು ಸಾರಿ ಹೇಳಿಲ್ಲ ನಿನ್ನಲ್ಲಿ ತಣ್ಣೀರು ಕುಡಿಬೇಡ, ನಿನಗೆ ಆಗುದಿಲ್ಲ ಅಂತ ಹೇಳಿಲ್ವಾ? ನಾವು ತಣ್ಣೀರು ಕುಡಿಯೋದಲ್ಲಪ್ಪಯ್ಯ. ಬಿಸಿಮರ ಇತ್ತಿಲ್ಲ, ಅದು ತಣ್ಣೀರು ಕುಡಿಯುವುದು ನಾನು. ಅದು ಬಿಸಿನೀರು ತಣ್ಣಗಾಗಿರ್ತದೆ, ನಂಗೆ ಆಗುದಿಲ್ಲ ಅದು. ಆ ಬಿಸಿ ನೀರು ತೊಂಡಾದ್ರೂ ಆಗುದಿಲ್ಲ ನಿನಗೆ? ಆಗುದಿಲ್ಲಪ್ಪಯ್ಯ. ತಂಪಾದ್ರೂ ಆಗುದಿಲ್ಲ. ಎಂತ ವ್ಯವಸ್ಥೆ ಉಂಟಾ? ಹೌದೌದು. ಅದು ಪುಡಿ ಉಂಟಲ್ಲ, ಪುರಿ ಪುರಿ ಬೇಕಾ? ಈ ದಿವಸ ಹಾಕ್ಬೋದಲ್ಲ ಪುರಿ. ತಗೋ. ಕಮ್ಮಿ ಆಗ್ತದಲ್ಲ. ಈಗ ಸರಿ ಅಲಬೇಕು ಮೇಲೆ. ಬ್ಯಾಗ್ ಮುಖ ಹೇಳಿ. ಹೋಗ್ಲಿ ಹೋಗ್ಲಿ, ಮೇಲೆ ಮತ್ತೆ ಮೇಲೆ ಹೋಗ್ಲಿ. ನಾನು ಇವತ್ತು ಮತ್ತೆ ಸ್ನಾನ ಮಾಡುದು ಬೇಡ. ಈಗ ಬಂತಪ್ಪ. ಈಗ ಬರುದು ಈಗ ಬಂತ. ಈಗಾದ್ರೂ ಬಂತಲ್ಲ. ಕಮ್ಮಿ ಆಯ್ತಪ್ಪ. ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ. ಕಮ್ಮಿ ಕಮ್ಮಿ ಕಡಿಮೆ ಆಯ್ತಾ? ಅಲ್ಲಿಂದ ಗರ್ವ ಆಯ್ತಾ? ತಲೆ ಗುಯಿ ಅಂತ ಉಂಟಪ್ಪ. ಹೌದು. ಹಾಗೆ ನೀನು ಪ್ರಥಮ ಅಲ್ವಾ? ಹೌದು. ಇನ್ನು 4 ಸಾರಿ ಹೇಳಿ ಸರಿ ಆಗ್ತದೆ. ಹೌದಾ? ಹೌದೌದು. ನಿಂಗೆ ಮೊದ್ಲು ಹೀಗೆ ಆಗ್ತಿತ್ತ? ಹೌದೌದು. ಕರೆ ಸರಿ ಆಯ್ತಪ್ಪ. ಕರೆ ಸರಿ ಆಯ್ತು. ಅದಲ್ಲ ಮಾಡಿ, ಎಂತಪ್ಪ? ನಾನು ಕಾರ್ಯಕ್ರಮದ ನಿಮಿತ್ತ ಹೊರಗಡೆ ಹೋಗುವ. ಹೌದಾ? ಹೌದು. ಆ ಕೆಲಸ ಈ ಕೆಲಸ, ಅದು ಗಣ ಹೋಮ, ಅದು ಇದು ನಿಂಗೆ ಪುರ್ಸೋದಿಲ್ಲ. ಪುರ್ಸತ್ತಿಲ್ಲ. ನಾನು ಈ ಮಳೆಗಾಲಕ್ಕೆ 6 ತಿಂಗಳಿಗೆ ಬೇಕು ಅಂತ ಸಾಮಗ್ರಿ ಎಲ್ಲ ತಂದಿಟ್ಟಿದ್ದೆ. ಹೌದಾ? ಹೌದು. ಹೌದಪ್ಪ. ಅಕ್ಕಿ, ಕಾಯಿ, ಎಲ್ಲ ಬೇಳೆ ಕಾಳು ಎಲ್ಲ ಇತ್ತು. ಎಲ್ಲ ತಂದಿಟ್ಟಿದ್ದೆ. ಹೌದಾ? ಹೌದು. ಮತ್ತಷ್ಟೇ ಅಲ್ಲ, ಈ ಸಂಗ್ರಹ ಮಾಡೋ ಮತ್ತೆ ಕೊನೆಗೆ ಬೇಕಾಯ್ತಂತ ಹಣವೂ ಸಂಗ್ರಹ ಮಾಡಿಟ್ಟಿದ್ದೆ. ಎಲ್ಲ ಇತ್ತಪ್ಪ. ಹೌದಾ? ಹೌದು. ಅದೆಲ್ಲ ಒಂದು ಕಾಣ್ತಾ ಇಲ್ಲ. ಏನ ಕಥೆ ಅಂತ ಆಯ್ತದ? ಅಮ್ಮ ಕೇಳಿದ್ಯಾ? ನಾನು ಹೋಗಿ ಕೇಳ್ದೆ ಅವಳ ಹತ್ರ. ಅಮ್ಮ ಎಂತಂದ್ಲು? ಅದೇ ನನಗ್ ಸಂಬಂಧ ಇಲ್ಲ, ನಿಮ್ ಮಾಡಿ ಕೇಳಿ ಅಂತ ಹೇಳಿದ್ಲ. ಸರಿ ಹೇಳಿದ್ಲ ಅವಳ. ಯಾಕೆ? ನನ್ನ ಕೇಳುದೇ ಅಲ್ಲ. ಅಮ್ಮನ್ ಕೇಳಲಿಕ್ಕಿಲ್ಲ. ಅದೆಲ್ಲ ಎಂತ ಆಯ್ತಾ? ಅವ್ನು ಕತ್ತೆ ಆಗೋಯ್ತಪ್ಪ. ಏನಾಯ್ತ ಹೇಳ? ನಂಗೆ ಯಾಕೋ ಏನು ಇತ್ತೀಚೆಗೆ ಹಸುವಾದ್ರೆ ಸಾಕಪ್ಪಯ್ಯ, ಊಟ ಮಾಡ್ಲೇಬೇಕು. ಹಸುವೆ ಆದ್ರೆ ಊಟ ಮಾಡ್ಲೇಬೇಕು. ಮತ್ತೆ ನಿತ್ಯ ಬಂದ ತಕ್ಷಣ ಮಲಗ್ಲೇಬೇಕು. ಅಲ್ಲ, ಎಚ್ಚರ ತಕ್ಷಣ ಎಲ್ಲೇಬೇಕು. ಅಯ್ಯಯ್ಯೋ, ಭಾರಿ ಸಮಸ್ಯೆ ಆಗ್ತಂತಪ್ಪಯ್ಯ. ಈ ಪ್ರಪಂಚದ 18ನೇ ಅದ್ಭುತ ಇದೆ. ಎಂತ ನಂಗೆ ಗೊತ್ತಿಲ್ಲ. ಈ ರೀತಿ ಆಗ್ತಾ ಉಂಟು. ಕೆಟ್ಟ ಕೌಶಲ ಬೀಳುದಪ್ಪಯ್ಯ. ನಿನಗ? ಹೌದು. ಅಪ್ಪಯ್ಯ ರಾತ್ರಿ ಮಲಗಿದ್ರೆ ಸಾಕು, ಕಣ್ಣು ಮುಚ್ಚಿದ ತಕ್ಷಣ ಅಪ್ಪಯ್ಯ ಭೂತ. ಅಪ್ಪಯ್ಯ ಭೂತ್ನ? ಕನ್ಸಲ್ಲಿ ಅಪ್ಪಯ್ಯ ಭೂತ. ಕನ್ಸಲ್ಲಿ ಅಪ್ಪಯ್ಯ ಭೂತ ಅಲ್ಲ, ಅಪ್ಪಯ್ಯ ಕನ್ಸಲ್ಲಿ ಭೂತ ಬರ್ತಾ ಉಂಟು ಅಂತ ಹೇಳ. ಹೌದು. ಒಂದ್ ದಿವಸ ಭೂತ ಭೂತ ಹೇಳಿ ಮತ್ತೆ ನೀನಪ್ಪಯ್ಯ. ಅಂದ್ರೆ ನಿದ್ದೆಗಣ್ಣಲ್ಲಿ ಇದ್ದೆ ನೀನು. ಹೌದು.
ಹಾ. ಹೀಗೆಲ್ಲ ಆಗ್ತಾ ಉಂಟಲ್ಲ. ಭೂತನ ಕನಸು ಕಾಣ್ತಾ ಇರುವಾಗ ನಾ ಎದುರುಗಡೆ ಬಂದೆ. ನೀ ಎದುರುಗಡೆ ಬಂದೆ. ಹಾ, ಹಾ. ಕೊನೆ ಗೊತ್ತಾಯ್ತು ಭೂತದ ನೀರು ಅಂತೇಳಿ. ಹಾ, ಹಾ, ಹಾ. ಅಪ್ಪಯ್ಯ ಹಾ. ಹೀಗೆಲ್ಲ ಆಗ್ತಾ ಉಂಟಲ್ಲ, ಯಾಕೆ ನಿನ್ನ ಹತ್ರ ಕೇಳುವ ಅಂದ್ರೆ ಹಾ. ನೀವು ಒಂದ್ ದಿವಸ ಮೊದಲು ಇರುವುದಿಲ್ಲ. ಹಾ, ಹಾ. ನೀನು ಪುಸ್ತಕದ ಅಪ್ಪಯ್ಯ. ಉಸ್ವತ್ ಇರುವುದು ಹೇಗೆ ಇದು ಊರ್ ಮೇಲೆ ಹೆಚ್ಚಾಯ್ತು ನಿಂಗೆ ಕಾರ್ಯಕ್ರಮ. ಕಾರ್ಯಕ್ರಮ ಮತ್ತೆ ಊರ್ ಮೇಲೆ ಹೆಚ್ಚಾಯ್ತು ಅಂದ್ರೆ ಅದೇ ಅದೇ ಆ ಕಾರ್ಯಕ್ರಮಕ್ಕೆ ಹೋಗ್ತೀಯಾ? ಹಾ. ಇಲ್ಲೆಂತ ಮಾಡುದು, ಜಾತಕ ತೋರಿಸ್ಬೇಕು ಅಂತ ಆಲೋಚನೆ ಮಾಡ್ತೆ. ಹಾ. ನೀನು ಇಲ್ಲ ಮನೆಯಲ್ಲಿ. ಇಲ್ಲ ಇಲ್ಲ ಅವ್ರು ಹಿಡ್ಕೊಂಡು ಸುಬ್ರೈ ಭಟ್ರ ಮನೆ ಹೋದೆ. ಯಾರ ಮನೆಗೆ? ಸುಬ್ಬೈ ಭಟ್ರ ಸುಪ್ರಾ ಭಟ್ರ ಮನೆಗೆ. ನಮ್ ಗಟ್ಟಿ ಭಟ್ರ ತಮ್ಮ. ಯಾರ ಗಟ್ಟಿ ಭಟ್ರ ತಮ್ಮನ? ಗಟ್ಟಿ ಭಟ್ರ ತಮ್ಮ ಸುಬ್ರೇ ಭಟ್ರ. ಹೌದೌದು. ಅಲ್ಲಿ ಯಾಕೆ ಹೋಗಿ ಸತ್ತ ನೀನು? ಗಟ್ಟಿ ಭಟ್ರ ನಾನೇನು ಓದ್ತೆ ಅಂದ್ರು ಅಲ್ಲ, ಹಾ. ಕೈ ಬೇಡ ತಮ್ಮನ ತೋರ್ಸು ಅಂದ್ರೆ ಹಾ, ಹಾ, ಹಾ. ಸುಬ್ಬೈ ಭಟ್ರ ತೋರಿಸ್ದೆ. ಅವರಿಗೂ ಪುರುಸತ್ ಇರ್ಲಿಲ್ಲ ಗಟ್ಟಿ ಭಟ್ರಿಗೆ. ಅವ್ರಿಗೆ ಪುಸ್ತಕ ಇಲ್ಲ ಅವರಿಗೆ. ಹಾ, ಹಾ, ಹಾ. ಜನ ಬರೋ ತಿರ್ತಾರ ಇವತ್ತೇನೆ. ಅಲ್ಲ ಹೌದೌದು. ಹಾ, ಹಾ, ಹಾ. ಅವ್ರಿಗೆ ತೋರಿಸ್ದೆ. ಅವ್ರಿಗೆ ಯಾಕೆ ತೋರಿಸ್ತೆ ನೀನು? ಮತ್ತೆ ಯಾರು ಜನ ಇರ್ಲಿಲ್ವಾ? ಯಾಕಪ್ಪಯ್ಯ? ಯಾಕೆ ನಾನಿರ್ಲಿಲ್ವಾ? ನಾನು ಬಿಟ್ರೆ ಅವರು. ನೀ ಯಾವಾಗ ಹೇಳ್ತಿದ್ಯಲ್ಲ, ಹಾ. ನನಗೂ ಅವ್ರು ಯಾವಾಗ್ಲೂ ಆಗುದಿಲ್ಲ, ನನ್ನ ವೈರಿ ಅವರು. ಅವ್ರ ಮನೆಗೆ ಹೋಗ್ಬೇಡ ನೀ ಹೇಳ್ತಿದ್ದೆ. ಹೌದು. ನಾವು ಹೋಗಿಲ್ಲಪ್ಪಯ್ಯ. ಹಾ. ಅದು ನೀ ಹೇಳಿಲ್ವಾ? ಹಾ. ಈ ಊರಲ್ಲಿ ನನ್ನ ಬಿಟ್ಟರೆ ಸುಬ್ರೈ ಭಟ್ಟ, ಹೌದು. ನನ್ನ ಬಿಟ್ಟರೆ ಸುಬ್ರೈ ಭಟ್ಟ. ಈಗ ಹೇಳುವುದು ಅದೇ. ನೀ ಇಲ್ಲಲ್ಲ ಮನೆಯಲ್ಲಿ, ಹಾ. ನಿನ್ನ ಬಿಟ್ಟರೆ ಸುಬ್ರೈ ಭಟ್ಟಲ್ಲ. ಹಾ, 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 ಹಾ. ಅದಕ್ಕೆ ನೀ ಇಲ್ಲ ಅಂತೇಳಿ ನಾ ಸುಬ್ರೈ ಭಟ್ಟ ಮನೆಗೆ ಹೋದೆ. ಯಾಕೆ ಹೋದೆ? ಜಾತಿ ತಕೊಂಡು ಹಾ, ಹಾ. ಜಾತಿ ತೋರಿಸ್ದೆ. ಹ್ಮ್. ಅವ್ರು ನೋಡಿ ಹೇಳಿದ್ರು, ಹಾ. ಮಾನಿ ಬಹಳ ಕಷ್ಟ ಉಂಟು ಅಂದ್ರು. ಹಾ. ಎಂತ ಇತ್ತು ಮನೆ ಕೇಳ್ದೆ. ಹಾ, ಹಾ. ಇದು ಒಂದು ಕಲಿತದೆ ಮನೆ ಎಂತದದು ಸುಡುಗಾರ ಆಳಬಿತ್ತು ಹೋಗ್ಲಿ. ಅವ್ರು ಹೇಳಿ ಎಂತ ಗೊತ್ತುಂಟಾ? ಹಾ. ಇದೊಂದು ಕಲಿತದೆ ಮೋನಿ ಮನನೋವು ಈರುಳು ಕಳೆದರೆ ಮನನೋವು ಕತ್ತಿತ್ತ ಬುದ್ಧಿ ಮರಣವು ಕಟ್ಟಿಟ್ಟ ಬುದ್ಧಿ ಬುದ್ಧಿ ಅಂತ ಹೇಳಿದ್ರು ಅಪ್ಪಯ್ಯ. ಆಮೇಲೆ ನಂಗೆ ಹೆದರಿಕೆ ಆಯ್ತು. ಒಂದು ರಾತ್ರಿ ಕಳೆದ್ರೆ ನೀ ಸತ್ಯ ಹೋಗ್ತೇ ಮನೆಯಿಂದ. ಅಯ್ಯೋ ಎಂತ ಕತೆ ಮನೆ. ಆಮೇಲೆ ಆಮೇಲೆ ನೀವು ಬೇರೆ ಮನೆಯಲ್ಲಿಲ್ಲ, ಹಾ. ಯಾರ ಹತ್ರ ಹೇಳುದು? ಅಮ್ಮ ಹತ್ರ ಬಂದು ಹೇಳಿದೆ, ಅಮ್ಮಂಗೆ ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಅಂದ್ಲು. ಹಾ. ತಲೆ ಬಿಸಿ ಆಯ್ತು. ಹಾ. ಮತ್ತೆ ಸುಬ್ಬೈ ಭಟ್ರ ಕೇಳಿದೆ, ಹಾ. ಒಂದು ಪರಿಹಾರ ಮಾದಿ ಮಾರೇರೆ ಅಂದೆ. ಹೌದಾ? ಅದಕ್ಕೆ ಅವ್ರು ಹೇಳಿದ್ರು, ಏನ್ ಹೇಳಿದ್ರು? ನೀ ಹೆದರುದು ಬೇಡ, ನಾ ಪರಿಹಾರ ಮಾಡ್ಕೊಡ್ತೆ. ಹ್ಮ್. ಬ್ರಾಹ್ಮಣ ಸಂಕಲ್ಪನೆ ಮಾಡ್ಬೇಕು ಅಂದ್ರು. ಎಷ್ಟಂತೆ? ಬ್ರಾಹ್ಮಣ ಸಂಕಲ್ಪನೆ. ಬ್ರಾಹ್ಮಣರ ಸಂಕಲ್ಪಳಿ ಅಲ್ವಾ ಮಾರಯ್ಯ, ಸಂತರ್ಪಣೆ. ಅದೇ 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 ಅವ್ರಿಗೆ ಸಂಪತ್ತು ಸಾಯ ನೀನ ಹೆಣ್ತಿ ಹೇಳ್ಬೇಡ. ಮತ್ ನಾನು ನಿನ್ನ ಶಬ್ದ ನನ್ ಬಾಯಲ್ಲಿ ಬಂದ್ರು ಬಂತು. ಸಂತರ್ಪಣೆ ಅದು ಮಾಡ್ಬೇಕು ಅಂತ ಮಾಡಿದ್ರು. ಹಾ. ಅವ್ರ ಏನಾಗ್ಬೇಕು ಕೇಳ್ದೆ. ಹಾ. ಎಲ್ಲ ಬ್ರಾಹ್ಮಣರಿಗೆ ಹೇಳು ಇದ್ದವರಿಗೆಲ್ಲ ಅಂತ ಹೇಳ್ದೆ. ಎಲ್ಲ ಬ್ರಾಹ್ಮಣರಿಗೆ ಅಂತದ ಹೇಳ್ಬೇಕು ಅಂದ್ರು. ಹೇಳ್ಬೇಕು. ನಾ ಮೇಲಕ್ಕೆ ಹೇಳಿ ಬಂದಿದ್ದೆ. ಮೇಲಕ್ಕೆ ಹೇಳಿಗೆ ಮೇಲಕ್ಕೆ ಹೇಳಿ ಬಂದಿದ್ದೆ. ಅಲ್ಲ ಮಾರ ಹೇಳಿದ್ದೆ. ಹೇಳಿ ಬಂದಿದ್ದೆ. ಹಾ. ಬರುವಾಗ ಮತ್ತೆ ಹಾ. ಕೈಯನ್ನು ಕೇಳಿದ್ರು ಬಂದ್ರಪ್ಪ. ಮೇಲಂಕೇರಿಯವರಿಗೆ ಹೇಳಿದ್ದೆ ನೀನು. ಒಟ್ಟಿ ಕೈಯನ್ನು ಕೇಳಿದ್ರು ಬಂದಿಲ್ಲ. ಅದು ಯಾಕೆ ಹಂಗಾಯ್ತು? ಹೊಲ್ಲಂತ ಒಗ್ಗಟ್ಟು ಉಂಟು ಬಿಳಿ. ಹಾ, ಹಾ. ಹಾಗೆ ಬರೋದ ಬಂದ್ರ ಹಾ. ಬಹಳ ಸಂತೋಷ ಆಯ್ತು. ಹಾ. 3 ಜನ ಭಟ್ರಿಗೆ ಹೇಳಿದೆ. ಮೂರು 30 ಜನ ಭಟ್ರು ಬಂದ್ರು. ಅವ್ರಿಗೆ ಭಟ್ರ 3 ಜನ ಹೇಳಿದ್ರೆ 30. ಒಟ್ಟು ಒಗ್ಗಟ್ಟು ನಮ್ಮಲ್ಲಿ. ಒಗ್ಗಟ್ಟ ಬಹುಶಃ ಆ ದಿವಸ ಕಾರ್ಯಕ್ರಮ ಅವ್ರಿಗೆ ಇರ್ಲಿಲ್ವೇನು? ಬೇರೆ ಕಾರ್ಯಕ್ರಮ ಇಲ್ಲಲ್ಲ ಭಯ. ಪುರ್ಸೊತ್ತಿದ್ದೇನು? ಅದು ಕೈಲಾಸ ಶಾಸ್ತ್ರಗಳಿಗಂತ ಆಗುವಂತ ಕಾರ್ಯಕ್ರಮ. ಹಾ, ಹಾ, ಹಾ. ಎಲ್ಲರೂ ಹೋಗುವಂತೇಳಿ ಎಲ್ಲರೂ ಬಂದ್ರಪ್ಪ. ಹಾ, ಹಾ, ಹಾ. ಹಾಗೆ ಬಂದವರಿಗೆಲ್ಲ ಹಾ. ಬೇಕಾದ್ರೆ ಅಡುಗೆ ಮಾಡ್ಲಿ ಬೇರೆ ಕಾಡುವೆಲ್ಲ ಅಮ್ಮ ಹತ್ರ ಕೇಳ್ದೆ. ಹಾ. ನಾ ಕೊಡುದಿಲ್ಲ ನಂಗೆ ಗೊತ್ತಿಲ್ಲ ಅಂದ್ಲು. ಹಾ. ಯಾಕೆ ಕೇಳ್ದೆ? ಅಪ್ಪಾಯಿ ಬೈತ್ರು ಅಂದ್ಲು. ಹಾ. ಅಪ್ಪಾಯಿ ಉಂಡ್ರು ಅಂದೆ. ಆ? ಅಪ್ಪಾಯಿ ಉಂಡ್ರು ಅಂದೆ. ನಾ ಊಟ ಮಾಡ್ಕೊಂಡೆ ಮನೆಯಿಂದ ಹೊರಗೆ ಹೋಗಿದ್ದು. ಅದೇ ಹಾಗೆ ಹೇಳ್ದೆ. ಹಾ. ನಂಗಲ್ದೆ ಮತ್ತೆ ಅಪ್ಪಾಯಿ ಬೊಜ್ಜಿಗೆ ಕೇಳ್ದೆ. ಆ? ಯಾಕಂದ್ರೆ ಇಷ್ಟೆಲ್ಲ ಉಟ್ಕೊಂಡಿಟ್ಟು ನಂಗಲ್ದೆ ಅಪ್ಪಾಯಿ ಬೊಜ್ಜಿಗೆ ಗೊತ್ತೇ ಇಲ್ವ ಕೇಳ್ದೆ. ಜೋರಾದೆ ನೀನು. ಹೌದಾ? ಹಾ. ಅವ್ನು ಬಾಯಿ ಮುಚ್ಕೊಂಡಿಲ್ಲ. ಹ್ಮ್. ಹಾಗೆ ತಕ್ಕ ಬಂದು ಎಲ್ಲ ಕೊಟ್ಟೆ. ಬೇಳೆ ಕಾಳು ಅಕ್ಕಿ ಮೆಣಸು ಎಲ್ಲ ಕೊಟ್ಟೆ ಅಪ್ಪ. ಹಾ. ಎಲ್ಲ ಕೊಟ್ಟು ಅಡುಗೆ ಮಾಡಿ ಅಂದೆ. ಹಾ, 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 ಹಾ. ಎಲ್ಲ ಅಡುಗೆ ಮಾಡಿದ್ರು. ಹಾ. ಎಲ್ಲ ಬಂದ್ರು, ಎಲ್ಲ ಪುಡಿಸಿದ್ರು. ಹಾ. ಎಲ್ಲ ಊಟ ಮಾಡಿದ್ರು. ಊಟ ಆಗ್ತಿರುವಾಗ ದಕ್ಷಿಣ ಕೊಡ್ಬೇಕಲ್ಲ ಅಪ್ಪಯ್ಯ. ಹಾ, 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 ಹಾ. ಕ್ರಮ ಅಲ್ಬೋದು. ಅದು ನಿನ್ನಲ್ಲಿ ಇರ್ಲಿಲ್ಲಲ್ಲ, ನಾನು ನಿನ್ನಲ್ಲಿ ಕೊಡ್ಲಿಲ್ಲಲ್ಲ. ನಮ್ಮತ್ತಿಲ್ಲಲ್ಲ. ಅದು ಕೊಡ್ಲಿಕ್ಕೆ ಆಗ್ಲಿಲ್ಲ ನಿನ್ನ ಹತ್ರ. ಅದಕ್ಕೆ ಎಂತ ಮಾಡುದು ಅಮ್ಮತ್ತ ಕೇಳಿದೆ. ಹಾ. ನಿನ್ ಪೆಟ್ಗಿ ಇತ್ತಲ್ಲ ಅಪ್ಪಯ್ಯ. ಹೌ- ಹೌದಾ? ಹೌದಾ? ಅದ್ರಲ್ಲಿ ಉಂಟು ನಂಗೆ ಗೊತ್ತುಂಟ. ಹಾ. ಅಮ್ಮತ್ತ ಕೇಳಿದೆ. ಹಾ. ಅಮ್ಮ ಪೆಟ್ಗಿ ಬೀಗ ಕೊಡು ಅಂದೆ. ಹಾ. ಅಪ್ಪ ತಗೊಂಡು ಹೋಗಿದ್ರು ಅಂದ್ರು. ಅದು ಯಾವಾಗ್ಲೂ ನನ್ನ ಸ್ವಂಟಕ್ಕಿರುವುದೇ ಅದು. ನಂಗಲ್ಲಿ ಗೊತ್ತಾಯ್ತು. ಹಾ. ಹೇಗ್ ತೆಗಿಯುವುದು? ಹಾ. ಅಪ್ಪನ ಸೊಂಟದಲ್ಲಿ ಬೀಗ ಒಂದು ಕೈ ಉಂಟು. ಹಾ. ಇಲ್ಲಿ ಬೀಗ ಉಂಟು. ಹಾ. ತೆಗಿಬೇಕಲ್ಲ. ಹಾ. ಹೀಗ್ ಮತ್ತೆ ಬಾಗಿಲು ಬದಿನ ಸುತ್ತಿಗೆ ಇತ್ತವೆ. ಹಾ. ಸುತ್ತಿಗೆ ತಕ್ಕ ಬಂದೆ. ಬೀಗ ಮೇಲೆ ಒಂದು ಕೊತ್ತೆ ಹಾ. ಪಾಟ್ ಅಂತ ಬೀಗ ಲಾಟ್ ಅಂತ ಒಂದು ತೆಗದ್ಯಾ? ತೆಗೆದು ಪಾಲ್ ತೆಗೆದು ಮತ್ತೆ ಅಪ್ಪಯ್ಯೋ ಏನು? ವೆಂಟ್ವೆಂಟವಣಿ ಪೌಳಿ ಎಂಟೆಂಟಾಣಿ ಪೌಲ್ ಪೌಲಿ. ಹ್ಮ್. ಹಾ, ಹಾ. ಹಾಗೆ ಎಲ್ರಿಗೂ ಹಾ. ಒಂದೊಂದೇ ಬಾಚ್ ಬಾಚಿ ಕೊತ್ತೆ. ಬಾಚಿ ಬಾಚಿ. ಹರ 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 ಮಹಾದೇವ
ಆಶೀರ್ವಾದ ಮಾಡಿದ್ರ ನಾ ಬಾಯಿ ಕೊಟ್ಟ ಹಾ ಎಲ್ಲ ತಕೊಂಡ್ರ ಹಾ ಹಲ ಹಲ ಮಹಾದೇವ ಮಾಡಿ ಇನ್ನು 6 ತಿಂಗಳು ತೊಂದರೆ ಇಲ್ಲ ನಾವು ಬರ್ತೇವೆ ಅಂದ್ರಪ್ಪ. ಇನ್ನು 6 ತಿಂಗಳು ಆದ್ಮೇಲೆ ಮತ್ತೆ ಎಂತ ಮಾಡುದೇನು? ನಮ್ ಮೊದಲು ತಲೆ ಬಿಸಿ ಆಯ್ತಪ್ಪ. ಹಾ 6 ತಿಂಗಳ ತೊಂದರೆ ಇಲ್ಲ ಅಂದ್ರ ಅವ್ರು. ಹಾ 6 ತಿಂಗಳಿಗೆ ನಂಗೆ ತೊಂದರೆ ಇಲ್ವಾ? ಹಾ. ನಾ ಬಾಚಿ ಅವ್ರಿಗೆ ಕೊಟ್ಟಿದ್ದಲ್ಲ. ಹಾ. 6 ತಿಂಗಳಿಗೆ ಅವ್ರಿಗೆ ತೊಂದರೆ ಇಲ್ವಾ ಅಂತ ಗೊತ್ತಾಗ್ಲಿಲ್ಲ ಹಾ 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 ಅಂತ ಹೇಳಿ ಹೋದ್ರು ಅವ್ರು. ತಕೊಂಡು ಅವರಿಗೆ ತೊಂದ್ರೆ ಆದ್ರೂ ಆಗ್ಬಹುದು, ಎಂತದು ಗೊತ್ತಿಲ್ಲ. ಮತ್ತೆ ನಿಂಗ್ ತೊಂದ್ರೆ ಆದ್ರೂ ಆಗ್ಬಹುದು. ಎಲ್ಲ ಅನುಕೂಲ ಆಯ್ತು ಅಂತ ಅವರಿಗೆ. ಹಾ. 6 ತಿಂಗಳು ಖರ್ಚು ಸಮಸ್ಯೆ ಇಲ್ಲ ಅಂತ ಹಾ ಹಾ ಹಾಗೆ ಮಾಡಿ ಅಂತೂ ಕೊಟ್ಟೆ ಅಪ್ಪ. ಹಾ. ಎಲ್ಲ ನಮ್ಮ ಗಾಚದ ಪದವಿಯಾಗಿ ಖರ್ಚಾಯ್ತಪ್ಪ. ಆಚಾರ ಪರಿಹಾರ ಹೌದು ಮಾಡಿ. ಹಾ ಇಲ್ಲಿವರೆಗೆ ಸಂಗ್ರಹ ಮಾಡಿಟ್ಟ ಹಣವನ್ನ ಹಾ. ಎಲ್ಲ ಸರ್ವನಾಶ ಮಾಡ್ತಾ ಇದೆ. ನನ್ನ ಗಾಚಾರ ಪರಿಹಾರಕ್ಕಾಯ್ತು. ಹೌದು, ಹಾ. ಮುಂದೆಲ್ಲಾದ್ರೂ ಸಂಗ್ರಹ ಮಾಡಿದ್ರೆ ಹಾ. ನಿನ್ನ ಮದುವೆ ಹೇಗಾಯ್ತು ಅಲ್ವಾ? ಮತ್ತೆಲ್ಲಾದ್ರೂ ಸಂಗ್ರಹ ಮಾಡಿದ್ರೆ ಅದು ಕಷ್ಟ. ವಯಸ್ಸಾಯ್ತು ಬಂತು. ಹೌದಾ? ನನ್ನ ಅಂತ್ಯಕ್ರಿಯೆಗೆ ಅಂದ್ರೆ ನನ್ನ 14ನೇ ದಿವಸ ಬೇಕಲ್ವೇನೋ, ಅದಕ್ಕೆ ಸಂಗ್ರಹ ಮಾಡಿ ಇಟ್ಕೊಳ್ಬೇಕು ಅಂತ ಮಾಡ್ಬೇಕಿನ್ನಷ್ಟೇ. ವೈಕುಂಠ ಸಮಾರಾಧನೆ. ಹೌದು. ಅಪ್ಪಯ್ಯ ಹಾ. ಬೇಸರ ಮಾಡ್ಬೇಡ ಅಪ್ಪಯ್ಯ. ಹಾ. ನಿಮ್ ದುಃಖ ನಂಗೆ ಅರ್ಥ ಆಗ್ತದೆ ಅಪ್ಪಯ್ಯ. ಏನು? ಇಲ್ಲಿವರೆಗೆ ಸಂಪಾದನೆ ಮಾಡಿದ್ದು ಮಗನ ಗಾಚಾರ ಪರಿಹಾರಕ್ಕಾಯ್ತು. ಹೌದು ಇನ್ನೇನಾದ್ರೂ ಸಂಪಾದನೆ ಮಾಡಿದ್ರೆ ನಮ್ಮ ಮದುವೆಗೆ ಆಯ್ತು. ಹೌದು. ಮತ್ತು ನೀವು ಸಂಪಾದನೆ ಮಾಡಿದ್ರೆ ನಿನ್ನ ವೈಕುಂಠ ಸಮಾರಾಧನೆ ಆಯ್ತು ಅಂತ ಅಪ್ಪಯ್ಯ. ಹೇಗೆ ಸಂಪಾದನೆ ಮಾಡುವುದು? ನಂಗೆ ಮದುವೆ ಬೇಡ ಅಪ್ಪಯ್ಯ. ಹಾಗೆ ಬೇಡ ಮಾಡಿ. ನನ್ನ ಮದುವೆ ಬೇಡ ಅಪ್ಪಯ್ಯ. ಹಾಗೆ ಹೇಳಬೇಡ ಮಾಡಿ. ನಿನ್ನ ವೈಕುಂಠವೇ ಆಗ್ಲಿ ಅಪ್ಪಯ್ಯ, ನನ್ನ ಮದುವೆ ಬೇಡ. ಅಂದ್ರೆ ನಾನು ವೈಕುಂಠೇ ಮೊದ್ಲಾಗ್ಲಿ ಆಮೇಲೆ ನೀನ್ ಮದ್ವೆ ಆಗ್ತೇ ಅಂತ ಹೇಳುದಾ? ಹಾಗಲ್ಲಪ್ಪ, ನಿಂಗೆ ಅದ್ರ ಬೇಕಲ್ಲಪ್ಪಯ್ಯ. ಅದು ಬೇಕಾಗುದು. ನಿನ್ನ ಮದ್ವೆ ನೋಡ್ಬೇಡ್ವೆ ನಾನು? ನಂಗೆಲ್ಲ ಎಲ್ಲ ಹೇಳ್ಕೊಡ್ತದಪ್ಪ. ಪ್ರಯತ್ನ ಮಾಡುವ, ನೋಡುವ. ಹೌದ್ವಾ? ಈಗ ಅದು ಹೌದಾ? ಸ್ನಾನ ಮಾಡ್ಕೊಂಡು ಬಂದೇನಾ? ನಾಯತಿಗೆ ಅಲ್ಲ, ದೇವ್ರ ಪೂಜೆ ಮಾಡ್ಬೇಕಲ್ಲ ಇಲ್ಲ ಹೇಳ. ಇವತ್ತು. ಎಲ್ಲಿಗೆ ನೀವು ಮಾಡುದಿಲ್ವಾ? ಇವತ್ತು ನನಗಾಗುದಿಲ್ಲ, ನಂಗೆ ಪುರ್ಸತ್ತಿಲ್ಲ. ನಾನು ದೇವಸ್ಥಾನಕ್ಕೆ ನೀನೇ ಹೋಗಿ ಪೂಜೆ ಮಾಡಿ ಬರ್ಬೇಕು. ನಾನ್ ಪೂಜೆಗೆ ಹೋಗ್ಬೇಕಾ? ಹೌದೌದು. ನಂಗೆ ಆಗುದಿಲ್ಲ ಅಪ್ಪ. ಯಾಕೆ? ಪೂಜೆಗೆ ಹೋಗ್ಬೇಕು ಅಂತಾದ್ರೆ ತೊಂದ್ರೆ ಸ್ನಾನ ಮಾಡ್ಬೇಕಲ್ವಾ? ಆಗ್ಲೇಬೇಕು. ಅಯ್ಯೋ ಚಿಲಿ 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 ಎಂತದ? ಅವೆ ಚಳಿ ಆಗ್ತದೆ, ನಾನು ಹೋಗುದಿಲ್ಲ. ಚಳಿನಾ? ಹೌದಪ್ಪ, ಎಂತದ? ಚಳಿ ಆಗ್ತದೆ. ನೀನು ಬ್ರಾಹ್ಮಣರಲ್ವಾ ನೀನು? ನಿಂಗೆ ಗೊತ್ತಿಲ್ವಾ? ಅಲ್ಲ, ನಾನು ಹೌದಾ? ನಿಂಗೆ ಎಲ್ಲ ಗೊತ್ತಿದ್ದ. ನನಗೆ ಹುಟ್ಟಿದ್ದು. ಗೊತ್ತಿದ್ದದ? ಈ ಚಳಿಗೆ ಹೆದರುವವನು ಹ. ವಿಪ್ರನೇ ಚಳಿಗೆ ಹೆದರುವವರು ಬ್ರಾಹ್ಮಣರಲ್ಲಿ. ಅಲ್ವೇ? ಒಂದು ಬ್ರಾಹ್ಮಣರ ಮನಸ್ಸು ಅಲ್ಲಪ್ಪಯ್ಯ. ಬ್ರಾಹ್ಮಣರ ಮೇಲೆ ಚರ್ಮ ಇರುವುದಲ್ವಪ್ಪಯ್ಯ. ಅದೆಲ್ಲ ಉಂಟ ಮಾರಾಯ. ಚಳಿ ಆಗುದಿಲ್ಲ ಅವರಿಗೆ. ದೇವ್ರ ಪೂಜೆ ಮಾಡಬೇಕಾದ್ದು ಬ್ರಾಹ್ಮಣರೇ. ಹೌದಾ? ಹೌದೌದು. ಒಂದು ಹಾಗಾಗಿ ಹೋಗಿ ಸ್ನಾನ ಮಾಡ್ಕೋ. ನಾನು ಮಾಡ್ಕೊಬರ್ಬೇಕಾ? ಹೌದಾ? ನಾನು ಕೆಲಸ ಮತ್ತೆ ಹಾ. ನಾನು ತಣ್ಣೀರ್ ಸ್ನಾನ ಮಾಡುದಿಲ್ಲ. ಹಾ. ಬಿಸಿ ಸ್ನಾನ ಮಾಡ್ಕಂತೆ. ಆಮೇಲೆ ಆಮೇಲೆ ನನ್ ಜುಟ್ಟು ಇರ್ತದಪ್ಪಯ್ಯ. ಜುಟ್ಟ ತಣ್ಣೀರಿಗೆ ಹೀಗೆ ಹೊತ್ತೆ ಗೊತ್ತಿದ್ರೆ ಹೊತ್ಕೊಂಡು ಹೋಗ್ತಿದ್ದೆ. ಹಾ. ಹೋಗುವಾಗ ನನ್ ಜುಟ್ಟಿಂದ ಒಂದೊಂದು ನೀರು ಪತ 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 ಬೀಳ್ತಿರ್ತದಲ್ಲ, ಅವಾಗ ನೋಡಿದ್ರು ಹೇಳ್ತಾರೆ, ಏನು? ಹಾಸಿ ಬಟ್ಟು ಸ್ನಾನ ಮಾಡಿ ಹೋಗ್ತಾ ಇದ್ದೋರಿ. ಇದೆಲ್ಲ ಸರಿ ಗೊತ್ತಾಗ್ತದಲ್ಲ ನಿನಗೆ? ನಿನ್ ಮಗಲ್ಲ ಅಪ್ಪಯ್ಯ. ಹಾ, ಹಾ, ಹಾ. ನಾ ಹೋಗ್ತೆ. ಅಡ್ಡಿಲ್ಲ. ಅಪ್ಪಯ್ಯ ಹಾ? ಇದೆಂತಪ್ಪಯ್ಯ? ಎಂತದ ಅದು ಶಾಲದು, ಬಟ್ಟೆ ಶಾಲದು. ಗೊತ್ತಿದ್ದಲ್ಲ? ಹೌದಾ? ಅಪ್ಪಯ್ಯ ಹಾ? ನಂಗೆ ಬೇಕಪ್ಪಯ್ಯ. ಯಾವ್ದು? ನಂಗೊಂದು ಬಟ್ಟೆ ಕಾಲು ಬೇಕಪ್ಪಯ್ಯ. ಸುಮ್ನಿರ. ನಂಗೆ ಬೇಕಪ್ಪಯ್ಯ. ನನ್ನ ಹತ್ತಿರಲ್ಲ, ನನ್ನ ಇದೆಲ್ಲ ಇವತ್ತು ಸಾಪಿಲ್ಲ ಬೋರ್ಲದಿಲ್ಲ ನೋಡಪ್ಪಯ್ಯ. ಓ, ನಂಗೊಂದು ಸರಿಯಾದ ಶಾಲು ಇಲ್ಲ. ಆಣೆ. ಈ ಮತ್ತೆ ನೋಡಿ ಪತ್ತೆ ಚಾಲು ಪತ್ತೆ ತೀರಿ ಎಲ್ಲ ಉತ್ಕೊಂತ ನಮ್ಮೊಂದು ಇಲ್ಲ ಆಣೆ, ಅಳಬೇಡವಾ? ನಿಂಗ್ ವಿಷಯ ಗೊತ್ತಿಲ್ಲ ಇಲ್ವಾ? ಇಲ್ಲಿ ಬೇಡವಾ? ಈ ಸಂದರ್ಭದಲ್ಲೆಲ್ಲ ನೀ ಪಠ್ಯ ಶಾಲೆ ಹಾಕುವುದಲ್ಲ. ಮತ್ತೆ ಯಾವಾಗ? ಅದಕ್ಕೆ ಒಂದು ಕಾಲ ಬರ್ಬೇಕು. ನೀನ್ ಚಟ್ಟಕ್ಕೆ ಹೋಗುವಾಗ ಅದು ಕಾಯ್ತಿರು ನೀನು. ಮತ್ತೆ ಎಂತ ಹಾಗಲ್ಲ, ಈಗ ಕೈಯ ಶಾಸ್ತ್ರ ಮಗನ್ ಏನು ಏನು ಒಂದು ಮತ್ತೆ ಶಾಲೆ ಗೊತ್ತಿಲ್ಲವಿ? ಪಠ್ಯ ಶಾಲೆ ಗೊತ್ತಿ ಉಂಟು. ಇದು ಬೇಡ. ಇದು ನನಗೆ ಕೊಟ್ಟಿದ್ದು. ಇದು ನಿಂಗೆ ಸಮಾನ ಅಂತ ಸನ್ಮಾನ ಆಗಿತ್ತು. ಹಾ, ನಾನು ಬೇರೆ ತಂದ್ಕೊತ್ಯಾ? ನಿನಗೆ ಬೇರೆ ತಂದ್ಕೊಡುವ. ನಾಳೆ ನೀನ್ ತಂದ್ಕೊಟ್ರೆ ನಾ ದೇವ್ರ ಪೂಜೆ ಹೋಗ್ತೆ. ಹಾ, ಇಲ್ಲ ದೇವ್ರ ಪೂಜೆ ಹೋಗುದೇ ಇಲ್ಲ. ನೀನು ಇವತ್ತು ಹೋಗು, ನಾಳೆ ತಂದ್ಕೊಡುವಂತ ಜವಾಬ್ದಾರಿ ನಂದು. ಹೌದಾ ಬೇ? ನಮ್ಗೆ ತಕ್ಕ ಹಾ. ನಾನು ಬಿಟ್ಟು ಬಂದು ಹೋಗು. ಹೋಗು. ಈಗ ಹೋಗು. ಇವಾಗ ದಾರಿ ಮೇಲೆ ಕೂತ್ಕೊಳ್ಳು ರಾಗಲೇ ಬರ ಹೇಳುದಿಲ್ಲ. ಯಾಕೆ ಬಿಡಪ್ಪ? ಅದು ನಾನು ಇರ್ತೇನೆ. ನೀವು ಹೋಗ. ಎಲ್ಲ ದಾರಿ ಮೇಲೆ ಇತ್ತು. ಒಬ್ಬರು ಮೇಲೆ ಎಂತ ರಾಗಲೇ ನಿಮ್ದು. ಅಲ್ಲ, ನಿನ್ಗೆ ಸಿಕ್ಕುದು ಮತ್ತೆ. ಹೆಸರು ಹೋಗ್ತದೆ ರಾಗಲೇ ಬೇಡ. ಯಾವ್ದಲ್ಲ? ಯಾಕೆ ನೀ ಹಾಗೆ ಹೋಗ್ತೀಯ? ಅಯ್ಯೋ ಬೊಂಬಟ್ರು, ನಾ ಯಾವ್ದು ಬಂದಿದ್ದೆ? ಹಾ ನೀವು ಹೇಗಿದ್ದೀರಿ ಬರ್ರೆ? ಅಡ್ಡಿಲ್ಲ